ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ PPFನಲ್ಲಿ ಹೂಡಿಕೆ ಮಾಡ್ತಾ ಇದ್ದರೆ ತಿಂಗಳಿಗೆ 61,000 ರೂಪಾಯಿ ಪಿಂಚಣಿಯನ್ನು ಗಳಿಸ್ಬೋದು. ಹಾಗಿದ್ರೆ ಹೇಗೆ? ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಸಾರ್ವಜನಿಕ ಭವಿಷ್ಯ ನಿಧಿ ಭಾರತದ ಅತ್ಯಂತ ಜನಪ್ರಿಯ ನಿವೃತ್ತಿ ಯೋಜನೆಗಳಲ್ಲಿ ಒಂದಾಗಿದೆ. ಸರ್ಕಾರಿ ಬೆಂಬಲ, ಸ್ಥಿರ ಆದಾಯ ಮತ್ತು ತೆರಿಗೆ ಮುಕ್ತ ಪ್ರಯೋಜನಗಳಿಂದ ಇದು ಸುರಕ್ಷಿತ ದೀರ್ಘಕಾಲೀನ ಹೂಡಿಕೆ ಮಾರ್ಗ ಅಂತ ಹೇಳಲಾಗುತ್ತೆ. ಪ್ರಸ್ತುತ ಕೇಂದ್ರ ಸರ್ಕಾರ PPF ಮೇಲೆ ವಾರ್ಷಿಕ 7.1% ಬಡ್ಡಿಯನ್ನು ನೀಡ್ತಾ ಇದೆ. ಹೂಡಿಕೆ ಮಿತಿಗೆ ಸಂಬಂಧಿಸಿದಂತೆ ನೀವು ಒಂದು ಹಣಕಾಸು ವರ್ಷದಲ್ಲಿ ಕನಿಷ್ಠ 500 ರಿಂದ ಗರಿಷ್ಠ 1.5 ಲಕ್ಷದವರೆಗೆ ಹೂಡಿಕೆಯನ್ನು ಮಾಡಬಹುದು. ಈ ಯೋಜನೆಯ ಅವಧಿ 15 ವರ್ಷಗಳಾಗಿದ್ದು, ಅಗತ್ಯವಿದ್ದರೆ ಇದನ್ನು ಏಕಕಾಲದಲ್ಲಿ 5 ವರ್ಷಗಳವರೆಗೆ ವಿಸ್ತರಣೆ ಮಾಡಬಹುದು. ನೀವು ಶಿಸ್ತಿನಿಂದ ಹೂಡಿಕೆ ಮಾಡಿದರೆ PPF ಮೂಲಕ ಸುಲಭವಾಗಿ 1 ಕೋಟಿ ನಿಧಿಯನ್ನು ಸೃಷ್ಟಿ ಮಾಡಬಹುದು. ವರ್ಷಕ್ಕೆ ಹೂಡಿಕೆ 1,50,000 ಆದರೆ 25 ವರ್ಷಗಳು ಅವಧಿಯಲ್ಲಿರುತ್ತೆ. ನೀವು ಆರಂಭಿಕ ಅವಧಿ 5 ವರ್ಷಗಳು ಮತ್ತು 2 ವರ್ಷ ವಿಸ್ತರಣೆ ಕೂಡ ಮಾಡ್ಬೋದು. 7.10% ಬಡ್ಡಿ ದರ ನಿಮಗೆ ಸಿಗುತ್ತೆ. ನೀವು ಹೂಡಿಕೆ ಮಾಡುವ ಮೊತ್ತ 37,50,000 ಆಗಿದ್ದರೆ ನೀವು ಪಡೆಯುವ ಬಡ್ಡಿ 65,58,015 ರೂಪಾಯಿ ಆಗಿರುತ್ತೆ. ಹಾಗಾಗಿ ನೀವು ಈ 1 ಕೋಟಿ ನಿಧಿಯನ್ನು 25 ವರ್ಷಗಳ ನಂತರ PPL ಖಾತೆಯಲ್ಲಿ ಹಿಂಪಡೆಯದೆ ಇರಿಸಿದರೆ ಅದರ ಮೇಲೆ ಗಳಿಸಿದ ಬಡ್ಡಿ ನಿಮಗೆ ಪಿಂಚಣಿಯಾಗಿ ಕಾರ್ಯನಿರ್ವಹಿಸುತ್ತೆ. ನಿಮ್ಮಲ್ಲಿರುವ 7.1 ಬಡ್ಡಿಯನ್ನು ಲೆಕ್ಕ ಹಾಕಿದರೆ ನಿಮಗೆ 7,31,869 ರೂಪಾಯಿ ಬಡ್ಡಿಯೇ ಸಿಗುತ್ತೆ. ಹಾಗಾಗಿ ಪ್ರತಿ ಹಣಕಾಸು ವರ್ಷದ ಕೊನೆಯಲ್ಲಿ ನೀವು ಈ ಬಡ್ಡಿ ಮೊತ್ತವನ್ನು ಕೂಡ ಹಿಂಪಡೆಯಬಹುದು. ಈ ಯೋಜನೆಯ ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ನೀವು ಪ್ರತಿ ವರ್ಷ 7.31 ಲಕ್ಷ ಬಡ್ಡಿಯನ್ನು ಬಳಸ್ತಾ ಇದ್ದರೂ ನಿಮ್ಮ ಮೂಲ ನಿಧಿ 1.3 ಕೋಟಿ ಒಂದೇ ಆಗಿರ್ತದೆ. ಇದು ನಿಮ್ಮ ಭವಿಷ್ಯದ ಅಗತ್ಯತೆಗಳಿಗೆ ಅಥವಾ ನಿಮ್ಮ ಉತ್ತರಾಧಿಕಾರಿಗಳಿಗೆ ಆಸ್ತಿಯಾಗಿ ಉಳಿಯುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ.